ಸೀನಿಯರ್ ಕಡೆಯಿಂದ ಯಾಕೆ ಅವೆಲ್ಲ ಸಣ್ಣ ವಿಷಯ? ಈಗ ಕಲಬುರಗಿ ಡಿಸಿ ಅವರು ಪಾಕಿಸ್ತಾನದವ್ರು ಅಂತ ಹೇಳಿದ್ರು, ಈಗ ಶಾಲಿನಿ ರಜನೀಶ್ ಅವರು ನೋಡಪ್ಪ, ನಾ ಇದ್ರ ಬಗ್ಗೆ ಏನೋ ಕಮೆಂಟ್ ಮಾಡೋದು. ಬೇರೆ ಏನ್ರೆ ಕೇಳ್ತಿದ್ರ? ಹಿರಿಯ ಸಂಸದರಾಗಿ ಇಂದಿನ ರಾಜಕಾರಣಿಗಳಿಗೆ, ಯುವ ಮುಖಂಡರಿಗೆ ಏನು ಸಲಹೆ ಕೊಡ್ತೀರಿ ಈ ಮಾತಿನ ವಿಚಾರ? ಯಾವ ಮಾತು? ಈ ಥರ ಮಾತಾಡೋದು ಯಾವುದೇ ಪಕ್ಷದವರಲ್ಲಿ ಅಲ್ಲ ನೋಡ್ರಿ, ಮಾತಾಡೋದು ಸರಿ ಅಲ್ಲ ಅನ್ನೋದು ನನಗೆ ಅಷ್ಟೇ, ನನ್ನ ಅಭಿಪ್ರಾಯ. ಅವ್ರದ್ದು ಇವ್ರದ್ದು ಯಾರೇ ಮಾತಾಡಿದ್ರೆ ಅದು ಮಾತಾಡಬಾರ್ದು. ಗೌರವ ಕೊಡಬೇಕು, ಮಹಿಳೆಯರಿಗೆ ಗೌರವ. ಯಾರೇ ಮಹಿಳೆಯರಿರಲಿ ಗಂಡಸರಿರಲಿ ಭಾಳ ಮಾತಾಡಬಾರ್ದು. ತಪ್ಪಿದ್ದಾಗ ಅಲ್ಲಿ ಕರೆದು ಚೇಂಬರ್ನಾಗ ಅವ್ರ ಮಂತ್ರಿ ಪಂತ್ರಿದ ಒಳಗೆ ಹೋಗಿ ಹೇಳ್ಬೇಕು, ನೋಡಿ ಇದು ತಪ್ಪು ಮಾಡಿದ್ರು. ಬೈಲಿಗೆ ಪಬ್ಲಿಕ್ನಲ್ಲಿ ಹೇಳೋದು ಅಷ್ಟು ಸರಿ ಉಚಿತ ಅನ್ಸೋದಿಲ್ಲ. ಹೇಳ್ರಿ, ನೆಕ್ಸ್ಟ್ ಹೇಳಿ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿದೆ. ಇನ್ನೊಂದು ಕಡೆ ಇವತ್ತು ಡಿ.ಕೆ. ಶಿವಕುಮಾರ್ ಚಾಮುಂಡೇಶ್ವರಿ ಬೆಟ್ಟಕ್ಕೆ ದರ್ಶನ ತಗೊಂಡು ಸಾಹೇಬ್ರ, ನೀವು ನನಗೆ ಪ್ರಶ್ನೆ ನನಗೆ ಅವ್ರು ಸಾಹೇಬ್ರ ಪ್ರಶ್ನೆ ಕೇಳಿದ್ರು, ನಾವೇನು ಕಾಂಗ್ರೆಸ್ ಸಾಹೇಬ್ ಕೇಳಿದ್ರೆ ಏನು ಮತ್ತೆ? ನಾವು ಬಿ ಜೆ ಪಿ ಅವ್ರಿಗೆ ಕೇಳಿ ಮರ, ಅವ್ರ ಓಟ್ ಹಾಕವ್ರು, ಅವ್ರ ಮಂತ್ರಿ ಮಾಡೋರು, ಅವ್ರು ತೆಗೆಯವರು. ಈ ರೀತಿ ಕಚ್ಚಾಡೋದ್ರಿಂದ ಅಭಿವೃದ್ಧಿಯ ಈ ಸರ್ಕಾರದಾಗ ಅಭಿವೃದ್ಧಿಯ ಎಂಥದ್ದು ಕೇಳ್ತೀರಿ ಮರ ನೀವು? ಈ ಸರ್ಕಾರದಾಗ ಅಭಿವೃದ್ಧಿ ವಿಚಾರ ಕೇಳಬೇಡ. ನೋಡ್ರಿ, ಈ ಗ್ಯಾರಂಟಿ ಕೊಟ್ಟರು, ನಮ್ಮದೇನು ಗ್ಯಾರಂಟಿ ಬಗ್ಗೆ ತಪ್ಪು ಇದು ಏನಿಲ್ಲ, ಕೊಡಬಾರ್ದು ಅಂತೇನಿಲ್ಲ. ಆದ್ರೆ ಬಡವರಿಗೆ ಪಾಪ ಚಲೋ ಆಗ್ತದ. ಆದರೆ ನಿನ್ನ ಹತ್ತಿರ ನಿನಗೆ ನಡಿಲಕ್ಕೆ ತಾಕತ್ತಿಲ್ಲ, ನೀ ಗ್ಯಾರಂಟಿ ಕೊಡ್ತೀನಿ ಅಂದ್ರೆ ಹೆಂಗಪ್ಪ? ಆಮೇಲೆ ನೀನು ಡೆವಲಪ್ಮೆಂಟಿಗೆ ಏನು ಒಂದು ಕಲ್ಲು ಹಾಕಿದ್ರೆ, ಒಂದು ಪೂಜೆ ಮಾಡಿದ್ರೆ ಏನು ಹೇಳ್ರಿ? 2 ವರ್ಷ ಆಯಿತು, ದಯವಿಟ್ಟು ಹೇಳಿ ನೋಡೋಣ. ಅವರು ಬರೀ ಎಲ್ಲ ದುಡ್ಡು ಬಂದದ್ದು ಎಲ್ಲ ಬಳಸಿ ಗ್ಯಾರಂಟಿ. ಮತ್ತು ಇಂಥ ಪರಿಸ್ಥಿತಿ ನೀ ಗ್ಯಾರಂಟಿ ಕೊಡಬೇಕು ಯಾಕೆ? ನಿನ್ನ ಹತ್ರ ತಾಕತ್ತಿಲ್ಲ ಅಂದರೆ ಆ ಕೆಲಸಕ್ಕೆ ಯಾಕೆ ಹೋದೆಪ್ಪ ನೀನು ಸಿದ್ದರಾಮಣ್ಣವ್ರ? ಇದು ಭಾಳ ಅನ್ಯಾಯ ನೋಡಿರಿ. ಇಡೀ ಬರೀ ಬಿಜಾಪುರ ಅಥವಾ ನನ್ನ ಇಂಡಿ ಅಂತ ಹೇಳಂಗೆ ಇಡೀ ರಾಜ್ಯದ ತುಂಬ ಯಾವ ಅಭಿವೃದ್ಧಿ ಕೆಲಸನೂ ಕೂಡ ಇಲ್ಲ. ನಾನು 45 ವರ್ಷ ರಾಜಕಾರಣ ಮಾಡೀನಿ. ಯಾವಾಗ ವೀರೇಂದ್ರ ಪಾಟೀಲ್ ಕಾಲದಿಂದ ಇಂಥ ಸರ್ಕಾರ ನಾವು ಎಂದೂ ನೋಡಲಿಲ್ಲಪ್ಪ. ಅಂತ ಇಷ್ಟು ಫಸ್ಟ್ ಟೈಮ್ ನೋಡೋದು ನೋಡ್ರಿ ಇಂಥ ಅಬುರುಗೇಡಿ ಸರ್ಕಾರ. ಸಿಎಂ ಹೇಳ್ತಾರೆ 5 ವರ್ಷ ನಾನೇ ಸಿಎಂ. ಅರೆ 20 ವರ್ಷ ಇಲ್ಲಕ್ಕೆ ನಮಗೇನು ಮಾಡೋದು ತೊಗೊಂಡು ಅವರು ಇಡ್ತಾರ? ಅವ್ರನ್ನ ಇಡ್ತಾರ? ನಮ್ಮ ಗ್ಯಾರಂಟಿ ಯೋಜನೆ 2018 ಹೇಳಿದ್ರು. 2018 ಮುಂದಿನ ಈಗ ನೋಡ್ರಿ, ಅವ್ರದ್ದು ಚೇಂಜ್ ಮಾಡೋದು ಬಿಡೋದು ಅವ್ರ ಪಕ್ಷದವ್ರು ಬಿಟ್ಟದು, ಅದನ್ನೇನು ನಮಗೆ ಕೇಳಬೇಡ್ರಿ. ನಾವು ಇಷ್ಟೇ, ಈ ಸರ್ಕಾರದಾಗ ಯಾವುದೋ ಒಳ್ಳೆಯ ಕೆಲಸ ಆಗಿಲ್ಲ, ಅಭಿವೃದ್ಧಿ ಆಗಿಲ್ಲ ಅನ್ನೋದು ಅಷ್ಟು ಮಾತ್ರ ನಾವು ಹೇಳ್ತೀವಿ. ಬಿ.ಆರ್. ಪಾಟೀಲ್ ಅವರ ದೋಸ್ತವರು ಸಿದ್ದರಾಮಯ್ಯ, ನಾನೇ ಸೋನಿಯಾ ಗಾಂಧಿ ಭೇಟಿ ಮಾಡಿಸಿದ್ದೆ, ಅವ್ರು ಲಾಟ್ರಿ ಹೊಡೆದ್ಬಿಟ್ರು. ನೋಡಪ್ಪ, ಅವ್ರು ಬೆಟ್ ಮಾಡಿಸ್ಯಾರೋ ಬಿಟ್ಟಾರೋ ಏನು ನಮಗಂತೂ ಏನೂ ಗೊತ್ತಿಲ್ಲಪ್ಪ. ನನ್ನ ದೋಸ್ತ್ ಇದ್ದದಂತೂ ಖರೆ. ನಾವು ಸಾಹಿತ್ಯನ ಇಬ್ಬರು ಕೂಡೇ ಇರ್ತೇವೆ, ನಾವು ಚೆಂದಾಗಿರ್ತೇವಪ್ಪ. ಅದು ನನ್ನ ಮುಂದೇನು ಹೇಳಿಲ್ಲಪ್ಪ. ಇದು ತಾವು ಕೇಳಿದ್ರು, ನಾವೇನು ಕಾಂಗ್ರೆಸ್ ಸಾಹೇಬ್ ಕೇಳಿದ್ರೆ ಏನು ಮತ್ತೆ? ನಾವು ಬಿ ಜೆ ಪಿ ಅವ್ರಿಗೆ ಕೇಳಿ ಮರ, ಅವ್ರ ಓಟ್ ಹಾಕವ್ರು, ಅವ್ರ ಮಂತ್ರಿ ಮಾಡೋರು, ಅವ್ರು ತೆಗೆಯವರು. ಈ ರೀತಿ ಕಚ್ಚಾಡೋದ್ರಿಂದ ಅಭಿವೃದ್ಧಿಯ ಈ ಸರ್ಕಾರದಾಗ ಅಭಿವೃದ್ಧಿಯ ಎಂಥದ್ದು ಕೇಳ್ತೀರಿ ಮರ ನೀವು? ಈ ಸರ್ಕಾರದಾಗ ಅಭಿವೃದ್ಧಿ ವಿಚಾರ ಕೇಳಬೇಡ. ನೋಡ್ರಿ, ಈ ಗ್ಯಾರಂಟಿ ಕೊಟ್ಟರು, ನಮ್ಮದೇನು ಗ್ಯಾರಂಟಿ ಬಗ್ಗೆ ತಪ್ಪು ಇದು ಏನಿಲ್ಲ, ಕೊಡಬಾರ್ದು ಅಂತೇನಿಲ್ಲ. ಆದ್ರೆ ಬಡವರಿಗೆ ಪಾಪ ಚಲೋ ಆಗ್ತದ. ಆದರೆ ನಿನ್ನ ಹತ್ತಿರ ನಿನಗೆ ನಡಿಲಕ್ಕೆ ತಾಕತ್ತಿಲ್ಲ, ನೀ ಗ್ಯಾರಂಟಿ ಕೊಡ್ತೀನಿ ಅಂದ್ರೆ ಹೆಂಗಪ್ಪ? ಆಮೇಲೆ ನೀನು ಡೆವಲಪ್ಮೆಂಟಿಗೆ ಏನು ಒಂದು ಕಲ್ಲು ಹಾಕಿದ್ರೆ, ಒಂದು ಪೂಜೆ ಮಾಡಿದ್ರೆ ಏನು ಹೇಳ್ರಿ? 2 ವರ್ಷ ಆಯಿತು, ದಯವಿಟ್ಟು ಹೇಳಿ ನೋಡೋಣ. ಅವರು ಬರೀ ಎಲ್ಲ ದುಡ್ಡು ಬಂದದ್ದು ಎಲ್ಲ ಬಳಸಿ ಗ್ಯಾರಂಟಿ. ಮತ್ತು ಇಂಥ ಪರಿಸ್ಥಿತಿ ನೀ ಗ್ಯಾರಂಟಿ ಕೊಡಬೇಕು ಯಾಕೆ? ನಿನ್ನ ಹತ್ರ ತಾಕತ್ತಿಲ್ಲ ಅಂದರೆ ಆ ಕೆಲಸಕ್ಕೆ ಯಾಕೆ ಹೋದೆಪ್ಪ ನೀನು ಸಿದ್ದರಾಮಣ್ಣವ್ರ?